ಹಲೋ. ಹಲೋ ಅಣ್ಣ. ನಮಸ್ಕಾರಮ್ಮ ನಮಸ್ಕಾರ. ತಾಯಿ. ನಮಸ್ಕಾರ ಅಣ್ಣ. ಹ್ಮ್. ಹೇಳಮ್ಮ, ಅಣ್ಣ ಚೆನ್ನಾಗಿದ್ದೀರಾ? ಹ್ಞೂ ಅಣ್ಣ, ನೀವ್ ಚೆನ್ನಾಗಿದ್ದೀರಾ ಅಣ್ಣ? ಹ್ಞೂ ನಮ್ಮ ಚೆನ್ನಾಗಿದ್ದೀನಿ ತಾಯಿ. ಅದೇ ಅಣ್ಣ, ನಮ್ಮ ಮನೆಯವ್ರದ್ದು BBMP ಕೆಲ್ಸದ್ದು ಪ್ರಾಬ್ಲಮ್ ಆಗಿತ್ತಲ್ಲ, ಹ್ಮ್ ನಿಮ್ ಹ್ಮ್ ಹತ್ರ ಫೋನ್ ಮಾಡಿ ನಾನು ಹೇಳ್ದೆ. ಹ್ಮ್ ಆಮೇಲೆ ಹ್ಮ್ ನೀವು ಹೇಳಿದ್ರಿ ರಾಯರ ಮಠಕ್ಕೆ ಹೋಗಿ ತುಪ್ಪದ ದೀಪ ಅಣಿಸಿ 5 ವಾರ ಅಂತ ಹೇಳಿದ್ರಿ. ಹ್ಮ್ ನಾನು ಹ್ಮ್ ಅದೇ ತರ ಮಾಡ್ದೆ. ಹ್ಮ್ 3 ವಾರಕ್ಕೇನೆ ಒಳ್ಳೆ ನ್ಯೂಸ್ ಬಂತು ನಮ್ಮ ಮನೆಯವ್ರಿಗೆ. ಏನಮ್ಮ? BBMP ಕೆಲ್ಸದ್ದು ಅದಕ್ಕ ಪ್ರಾಬ್ಲಮ್ ಆಗಿದ್ದು ಅದಾಯ್ತು ಅಣ್ಣ ಕೆಲ್ಸ. ಏನಮ್ಮ ಸಿಹಿ ಸುದ್ದಿ? ಹ್ಞೂ ಅಣ್ಣ, ನೀವ್ ಹೇಳ್ದಂಗೆ ಆಯ್ತು ಅಣ್ಣ. ತುಂಬಾ ಓ, ಖುಷಿ ಆಯ್ತು ನನ್ಗೆ. ರಾಯರ್ ಇದಾರಣ್ಣ. ಖಂಡಿತಮ್ಮ ತಾಯಿ, ಆ ಒಳ್ಳೇದಾಯ್ತು ತಾಯಿ. ಏನಮ್ಮ ಅದು ಅದು ಎಷ್ಟು ಜನ ಆಗದೆ ಡೌಟ್ ಅಂತ ಹ್ಞೂ ಹೇಳಿದ್ರಿ. ಅಣ್ಣ, ಆಗದೇ ಇಲ್ಲ ಅಂತ ಅನ್ಕೊಂಡಿದ್ವಿ. ಯಾಕಂದ್ರೆ ಎಷ್ಟೋ ಜನ. MLA ಅವ್ರ ಕಡೆಯಿಂದ ಆ, ಹೋಗಿ ಆಗಲ್ಲ, ಎಷ್ಟು ಜನಗಳು ಆ ಕಾಂಟ್ರಾಕ್ಟ್ BBMP ಕಾಂಟ್ರಾಕ್ಟರ್ ನಿಂತ್ಕೊಂಡಿದಾರ ಅಂತ ಹೇಳಿದ್ರಿ. ಅವ್ರು ಹೌದಣ್ಣ. ಯಾರು ನಿಂತ್ಕೊಂಡ್ರು ಪರವಾಗಿಲ್ಲ ತಾಯಿ, ನಮ್ಮ ಜೊತೆ ಹೌದು. ರಾಯರಿದ್ದಾರೆ. ನೀನೇನು ಹೌದಣ್ಣ. ಭಯ ಪಡ್ಬೇಡ. ನಾನು 5 ವಾರ ನೀನು ಪೂಜೆ ಮಾಡು, ಅದು ಖಂಡಿತ ಹೌದಣ್ಣ. ನಿಮ್ಗೆ ಅನುಗ್ರಹ ಮಾಡ್ತಾರೆ ಅಂತ ಹೇಳಿದ್ದೆ. ಹೇಳಿದ್ರಿ ಅಣ್ಣ, ಹೌದು. ಅದು 5 ವಾರನು ಕಂಪ್ಲೀಟ್ ಆಗಿಲ್ಲ ನಿಮ್ದು. ಕಂಪ್ಲೀಟ್ ಆಗಿಲ್ಲ. ಇವತ್ತು 3 ವಾರ ಆಯ್ತು ಅಣ್ಣ. ಓಕೆ. ಅದು ಗುರುವಾರನೇ ರಾಯರು ಒಳ್ಳೆ ಸುದ್ದಿ ಕೊಟ್ರು ಅಣ್ಣ. ಹ್ಮ್. ಹೌದಣ್ಣ, ನಿಜವಾಗ್ಲೂನು ರಾಯರಿದಾರಣ್ಣ. ತುಂಬಾ ಆಯ್ತಲ್ಲಮ್ಮ. ಖುಷಿ ಆಯ್ತು. ಅದಕ್ಕೆ ಕೆಲ್ಸ ಆಗಿದ ತಕ್ಷಣನೇ ನಾವು ನಮ್ಮ ಮನೆಯವ್ರು ನಿಮ್ಗ್ ಫೋನ್ ಮಾಡಿದ್ವಿ, ನಿಮ್ಗೆ ಫಸ್ಟ್ ಹೇಳ್ಬೇಕು ಅಂದ್ಬಿಟ್ಟು. ಹೌದಮ್ಮ. ಹ್ಞೂ ಅಣ್ಣ. ಒಳ್ಳೇದಾಗ್ಲಿ ತಾಯಿ. ಆದ್ರೂ 9 ವಾರದ ಪೂಜೆ ಹೇಳಿದ್ರಲ್ಲ, ಅದನ್ನ ಪೂಜೆ ಕಂಟಿನ್ಯೂ ಮಾಡ್ತಾ ಇರ್ಬೇಕಮ್ಮ. ಹ್ಞೂ ಅಣ್ಣ, ಅದು ಮಾಡ್ತೀನಿ ಅಣ್ಣ, ಮಾಡ್ತೀನಿ ಅಣ್ಣ. ಅದನ್ನು ಪೂಜೆ ಕಂಟಿನ್ಯೂ ಮಾಡಿ ಅದೇ ಹೌದಣ್ಣ. ಪ್ರಕಾರದಲ್ಲಿ ನಿಮ್ಗೆ ಹ್ಮ್. ಇನ್ನೂ ಹೆಚ್ಚಿನ ರೀತಿಯಾಗಿ ಅನುಗ್ರಹ ಮಾಡ್ತಾರೆ. ರಾಯರನ್ನ ಅಣ್ಣ. ನಂಬಿ ಕೆಟ್ಟವರು ಯಾರು ಇಲ್ಲ ತಾಯಿ. ಯಾಕೆ ನಾನು ಹೌದಣ್ಣ. ಅವತ್ತಿನ ನಿಮ್ಗೆ ಯಾಕೆ ಹೇಳಿದ್ನಿ ಅಂದ್ರೆ, ಅವತ್ತು ತುಂಬಾ ನೊಂದ್ಕೊಂಡಿದ್ರಿ ನೀವು. ನೊಂದ್ಕೊಂಡು ಹೌದಣ್ಣ. ನನಗೆ ಹೌದಣ್ಣ. ಆಗುತ್ತೋ ಇಲ್ಲೋ, ಯಾಕಂದ್ರೆ ಅಷ್ಟು ಜನ ಕ್ಯೂ ಅಲ್ಲಿ ನಿಂತ್ಕೊಂಡಿದಾರೆ ಆ ಕೆಲ್ಸಕ್ಕೋಸ್ಕರ. ಆಗುತ್ತೋ ಇಲ್ಲ ಹೌದಣ್ಣ. ಅಂತ ಒಂದು ಡೌಟ್ ಅಲ್ಲಿ ಇದ್ರಿ. ನಾನು ನಿಜ ಪಾದಯಾತ್ರೆ ಅಣ್ಣ. ಮಾಡ್ತಾ ಇದ್ದೀನಿ ತಾಯಿ, ನೀವೇನು ಭಯ ಹ್ಮ್. ಪಡ್ಬೇಡಿ. ನಾನು ರಾಯರಲ್ಲಿ ಕೇಳ್ಕೊಂತೀನಿ, ಯಾಕಂದ್ರೆ ರಾಯರಿಗೆ ತುಂಬಾ ಹತ್ರವಾಗಿದ್ದೀನಿ. ಹೌದಣ್ಣ. ಹೌದಣ್ಣ. ಅದಕ್ಕೆ ನಾನು ರಾಯರ ಪಾದವನ್ನು ಹಿಡಿದು ನಾನು ಕೇಳ್ತೀನಿ ಅಂತ ಹೇಳಿದ್ದೆ. ಅದೇ ಹೌದಣ್ಣ. ಮುಖಾಂತರದಲ್ಲಿ ಇವತ್ತು ನಿಮ್ಮ ಕೆಲಸ ಸಕ್ಸಸ್ ಆಗಿದೆ ಅಂತ ಹೇಳಿದಾಗ ನನಗೆ ತುಂಬಾನೇ ಖುಷಿ ಆಯ್ತು ತಾಯಿ. ಹೌದಣ್ಣ. ನಮ್ಮ ರಾಯರು ಏನ್ ಕೇಳಿದಾರೆ? ದುಡ್ಡು ಕೇಳಿಲ್ಲ ನಿಮ್ಮ ಹತ್ರ. ರಾಯರು ಏನ್ ಹೌದು. ಕೇಳಿದಾರೆ? ಭಕ್ತಿ ಕೇಳಿದ್ದಾರೆ. ಭಕ್ತಿ. ಹಾ ಹಾ. ನೀನು ಭಕ್ತಿ. ಭಕ್ತಿಯಿಂದ ಬಾಕಂದ, ಹೌದು. ನಾನು ಪ್ರೀತಿಯಿಂದ ನಿನ್ನ ಸ್ವೀಕರಿಸ್ಕೊಳ್ತೇನೆ. ಹೌದಣ್ಣ. ನೀನು ಭಕ್ತಿಯಿಂದ ಏನಾದ್ರೂ ಕೇಳು, ನಾನು ಪ್ರೀತಿಯಿಂದ ನಿನಗೆ ಕೊಡುತ್ತೇನೆ ಅಂತ ಹೇಳಿದ್ದಾರೆ. ಹೌದಣ್ಣ. ಹೌದು. ಅದಕ್ಕೆ ತಾಯಿ ತುಂಬಾ ಖುಷಿ ಆಯ್ತು. ಇದು ಎಷ್ಟನೇ ವಾರ ಆಯ್ತಮ್ಮ ಇವಾಗ? ಇವತ್ತು 3ನೇ ವಾರ ಅಣ್ಣ. 3ನೇ ವಾರಕ್ಕೇನೆ ರಿಸಲ್ಟ್ ಬಂತು. ಸಿಕ್ಬಿಡ್ತಣ್ಣ. ಹೌದಣ್ಣ. ಹೌದಣ್ಣ. ಲೆಟರ್ ಸಿಗ್ತಾ ಇವಾಗ. ಆದ್ರೆ ನೆನ್ನೆನೆ ಇನ್ನೂ 2 ವಾರ ಇದೆ, ಅದನ್ನ ಕಂಟಿನ್ಯೂ ಮಾಡಮ್ಮ ತಾಯಿ. ಕಂಟಿನ್ಯೂ ಮಾಡ್ತೀನಿ ಅಣ್ಣ. ಹೌದಣ್ಣ. ಯಾಕಂದ್ರೆ ಅಲ್ಗ್ ಅದು ಹೋದಿ ನೀವ್ ಹೇಳ್ದಂಗೆ ಅಣ್ಣ, ಹಾ. 10 ಜನಕ್ಕೆ ಊಟ ಹಾಕಮ್ಮ ಅಂತ ಹೇಳಿದ್ರಿ, ತುಪ್ಪದ ದೀಪ ಅಣ್ಸಮ್ಮ ಅಂತ ಹೇಳಿದ್ರಿ. ರಾಯರು ಏನು ಕೇಳಲ್ಲ ನಮ್ಮನ್ನ. ಹ್ಮ್. ಒಂದ್ ತುಪ್ಪದ ದೀಪ, ಏನೋ ಊಟ ಇಲ್ದವ್ರಿಗೆ ಊಟ. ನೀವ್ ಹೇಳ್ದಂಗೆ 5 ಜನ 10 ಜನಕ್ಕೆ ಊಟ ಕೊಟ್ಟೆ ಅಣ್ಣ. ಇವತ್ ರಾಯರು ನಮ್ಗೆ ಅನುಗ್ರಹ ಮಾಡಿದಾರಣ್ಣ. ನಮ್ Okay. ಜೀವ ಇರೋವರ್ಗುನು ಅವ್ರ ಪಾದ ಮಾತ್ರ ನಾವ್ ಬಿಡಲ್ಲ ಅಣ್ಣ. ಯಾವಾಗ್ಲೂ ಅವ್ರ ಸೇವೆ ಮಾಡ್ಕೊಂಡಿರ್ತೀವಿ. ಖಂಡಿತಮ್ಮ, ಇದಂತೂ ಖಂಡಿತ. ಸತ್ಯ ಅಣ್ಣ. ತುಂಬಾ ಖುಷಿ ಅವ್ರಿಗೂ. ಆಯ್ತು. ಹಾ. ಹ್ಞೂ ಅಣ್ಣ. ಹೌದು. ಓಕೆ. ನಿಜವಾಗ್ಲೂ ಅಣ್ಣ, ಎಷ್ಟು ಜನ ಅವ್ರನ್ನ ಬೀದಿಗ್ ತಂದ್ ಬಿಟ್ಬಿಡ್ಬೇಕು, ಹಾ ಯಾವ ಕೆಲ್ಸನೂ ಇಲ್ದೇದಂಗೆ ಟೋಟಲಿ ಯಾವ್ದು ಇರ್ಬಾರ್ದು ಕೆಲ್ಸ ಹಾ ಹಾ ಹಾ. ಅಂತ ಎಷ್ಟು ಬೀದಿಗೆ ಎಳಿಯಕ್ ನೋಡಿದ್ರು ಅಣ್ಣ. ಆದ್ರೆ ರಾಯರು ನಮ್ಮನ್ ಕೈ ಬಿಡ್ಲಿಲ್ಲ ಅಣ್ಣ. ಓಹೋ ಹೋ ಹೋ. ನಿಜವಾಗ್ಲೂನು. ನಮ್ಮ ಜೊತೆ ರಾಯರಿದ್ದಾರೆ. ಕಷ್ಟ ಅಂತ ಹೌದಣ್ಣ. ಬಂದ್ರೆ ನೀವು ಯಾವ ರೀತಿ ಮಗುವಾಗಿ ಕರೆದ್ರೆ ಮಗುವಾಗಿ ಬರ್ತಾರೆ, ತಂದೆಯಾಗಿ ಕರೆದ್ರೆ ತಂದೆಯಾಗಿ ಬರ್ತಾರೆ, ಅಣ್ಣನಾಗಿ ಕರೆದ್ರೆ ಅಣ್ಣನಾಗಿ ಬರ್ತಾರೆ. ಒಟ್ನಲ್ಲಿ ನಮ್ ಜೊತೆ ಹೌದಣ್ಣ. ರಾಯರಿದ್ದಾರೆ. ಹೌದಣ್ಣ. ಹೌದಣ್ಣ. ಅಷ್ಟೇ ತಾಯಿ, ಖಂಡಿತ ತುಂಬಾ ಇದಾರೆ ಅಣ್ಣ. ಖುಷಿ ಆಯ್ತು. ಆಮೇಲೆ ಇದೇ ಹೌದು. ರೀತಿಯಾಗಿ ಅದು 5 ವಾರನು ಕಂಪ್ಲೀಟ್ ಮಾಡ್ತಾ ಈ ಪೂಜೆನೆ. ಆಮೇಲೆ 9 ವಾರ ಅಂತ ಮಾಡ್ತೀನಿ. ಹೇಳಿದ್ನಲ್ಲ, ಆ ಅದನ್ನು 9 ವಾರನು ಮಾಡ್ತೀನಿ. ಪೂಜೆ ಕಂಟಿನ್ಯೂ ಮಾಡ್ತಾಯಿ. ಇನ್ನೊಂದು ಹೌದಣ್ಣ. ವಿಚಾರದಲ್ಲಿ, ನೀವು ಎಲ್ಲಿಯವ್ರ ತಾಯಿ? ಯಾವ್ರವ್ರು ಗೊತ್ತಾಗ್ಲಿಲ್ಲ ನನಗೆ. ಆ, ನಮ್ದು ಇಲ್ಲಿ ಬೆಂಗಳೂರಲ್ಲಿ ಅಣ್ಣ. ಓಕೆ ಅಮ್ಮ. ಮೈಲ್ಸಂದ್ರ ಅನ್ಬಿಟ್ಟು. ಬೆಂಗಳೂರಲ್ಲಿ ಇರೋದು, ಮೈಲ್ಸಂದ್ರಲ್ಲಿ ಇರೋದಾ? ಹಾ ಹೌದಣ್ಣ. ಆಯ್ತಮ್ಮ ತಾಯಿ. ತುಂಬಾ ಈಗ ಖುಷಿ ಆಯ್ತಣ್ಣ. ನಿಮ್ಮನ್ ನೋಡಿ ನಿಮ್ಮನ್ ನೋಡಿದ್ರೇನೆ ರಾಯರು ನೋಡ್ದಂಗೆ ಆಯ್ತು. ಓಕೆ ನಾವ್ ಅಮ್ಮ. ಏನೇ ಒಂದ್ ಮಾಡ್ಬೇಕು ಅಂದ್ರುನು ನಿಮ್ಮನ್ ಕೇಳಿ ಇನ್ಮೇಲೆ ಮುಂದುವರಿತೀವಣ್ಣ ನಾವು. ಇಲ್ಲಮ್ಮ, ನನ್ನನ್ನು ಕೇಳೋದಂತದ್ ಬೇಡಮ್ಮ. ಯಾಕಂದ್ರೆ ನಾನು ದೇವರಲ್ಲ, ಗುರುಗಳಲ್ಲ. ನೀವೇ ರಾಯರು ಹೇಳಿದ್ರಿ ಅಣ್ಣ. ಮಾತಾಡು ಒಂದು ಶಕ್ತಿ ಕೊಟ್ಟಿದ್ದಾರೆ. ಆದ್ರೆ ನೀವೇನೇ ಇದ್ರು ರಾಯರ ಸನ್ನಿಧಾನಕ್ಕೆ ಹೋಗಿ ಬಂದ್ರೆ ನಿಮ್ಗೆ ಅನುಗ್ರಹ ಮಾಡ್ತಾರೆ. ಹೌದು. ಯಾಕಂದ್ರೆ ನಾವು ಯಾರು ಗುರುಗಳಲ್ಲ, ನಾವು ದೇವರಲ್ಲ. ಒಂದು ಮಾತಾಡೋ ಶಕ್ತಿ ಕೊಟ್ಟಿದ್ದಾರೆ ಅಂದ್ರೆ ಅದು ಹೌದಣ್ಣ. ರಾಯರ ಕೃಪೆ. ಅದು ನೀವ್ ಹಿಂಗ್ ಹೌದಣ್ಣ. ಮಾಡಿ, ಯಾಕಂದ್ರೆ ರಾಯರು ದೇವರಲ್ಲಿ ಜಪ ಮಾಡುತ್ತಾ ಕುಳಿತಿರ್ತಾರೆ. ಆದ್ರೆ ನಾನು ಜಪ ಮಾಡುತ್ತಾ ಕೂತ್ಕೊಂಡಿರುವಂತ ಸಮಯದಲ್ಲಿ ನೀನ್ ನನ್ನ ಹತ್ರ ಬರ್ತೀಯಾ ಅಂತ ಕರೆದಿದ್ದಾರೆ. ನನ್ನ ರಾಯರ ಹೌದಣ್ಣ. ಸೇವಕನಾಗಿ ನನ್ನ ಜೀವನವನ್ನು ರಾಯರಿಗೆ ಮುಡುಪವಾಗಿಟ್ಟಿದ್ದೀನಿ ತಾಯಿ. ಖಂಡಿತ ಒಳ್ಳೇದಾಗ್ಲಿ. ನೀವೇ ಹೇಳ್ತೀರಾ ಅಣ್ಣ, ರಾಯರು ಬರಕ್ ಆಗಲ್ಲ ಅಂತ ಅನ್ಬಿಟ್ಟು ರಾಯರ ರೂಪದಲ್ಲಿ ಯಾರನ್ನಾರು ಕಳಿಸ್ತಾರೆ ಕಷ್ಟದಲ್ಲಿರೋರ್ಗೆ ಸಹಾಯ ಮಾಡಿ ಅಂತ. ಅವ್ರ ರೂಪದಲ್ಲಿ ನಿಜವಾಗ್ಲೂನು
ಹೌದಮ್ಮ ತಾಯಿ, ಖಂಡಿತಮ್ಮ ನೀವ್ ಹೇಳ್ತಾ ಇರೋದು ನನಗೆ ತುಂಬಾ ಖುಷಿ ಆಯ್ತು. ನಿಮ್ ಯಜಮಾನ್ರಿಗೆ ಓಕೆ ಅಂದ್ರಮ್ಮ, ನಿಮ್ ಯಜಮಾನ್ರು ಫೋನ್ ಮಾಡಿದ್ರ? ಹ್ಞೂ ಅಣ್ಣ, ಅವ್ರು ಫುಲ್ ಖುಷಿ, ನನ್ಗೆ ಅವ್ರು ಖುಷಿಯಾಗಿದ್ರೆ ಅಷ್ಟೇ ಸಾಕು ಅಣ್ಣ ನನ್ಗೆ. ಖಂಡಿತ ತಾಯಿ, ಮನಿ ಯಜಮಾನ್ ಅನ್ನೋರು ಕರೆಕ್ಟ್ ಆಗಿ ಇದ್ರು ಅಂದ್ರೆ ಮನಿತನ ಚೆನ್ನಾಗಿರುತ್ತೆ. ಯಾವತ್ತೂ ಆಗ್ಲಿ ನಾನೇ ಗೆಲ್ಬೇಕು ಅಂತ ಯಾವತ್ತೂ ನೀವು ಹೋಗ್ಬೇಡಿ. ಒಂದ್ಸಲ ಯಜಮಾನ್ರು ಗೆದ್ರೆ ಒಂದ್ಸಲ ಹೆಂಡತಿ ಸೋಲ್ಬೇಕಾಗತ್ತೆ, ಒಂದ್ಸಲ ಹೆಂಡತಿ ಗೆದ್ರೆ ಯಜಮಾನ ಗೆಲ್ಬೇಕಾಗತ್ತೆ. ಇದನ್ನ ಮೈಂಡ್ ಅಲ್ಲಿ ಯಾವತ್ತೂ ಇಟ್ಕೊಂಡು ನೀವು ಸಂಸಾರವನ್ನು ತೂಗಿಸಿ, ನಿಮ್ಮ ಸಂಸಾರ ಅದ್ಭುತವಾಗಿರುತ್ತೆ ತಾಯಿ. 1000 ಮಂದಿ 1000 ಮಾತು ಹೇಳ್ತಾರೆ ಸರ್, ಅದನ್ನ ಯಾವ್ದು ತಲೆ ಇಟ್ಕೋಬಾರ್ದು. ಓಕೆನಮ್ಮ? ಸರಿ ಅಣ್ಣ, ಸರಿ ಅಣ್ಣ. ಆಯ್ತಮ್ಮ ತಾಯಿ, ಖಂಡಿತ ಶುಭವಾಗಲಿ. ಇದೇ ರೀತಿಯಾಗಿ ಖುಷಿಯಾಗಿ 100 ವರ್ಷ ಸುಖ ಶಾಂತಿ ರಾಯರ ಆಶೀರ್ವಾದ ನಿಮಗೆ ಮಾಡ್ಲಿ ತಾಯಿ. ಓಕೆನಮ್ಮ? ಹಾ ಅಣ್ಣ, ಸರಿ ಅಣ್ಣ. ಆಯ್ತಮ್ಮ, ತುಂಬಾ ಖುಷಿ ಆಯ್ತಮ್ಮ. ಮತ್ತೆ ನಾನು ನಿಮ್ಗೆ ಬಿಡುವಿದ್ದ ಕರೆ ಮಾಡ್ತೀನಮ್ಮ.